ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೂವು ಹಿಡ್ಕೊಂಡು ಎಲ್ಗೋಯ್ತಾ ಇದ್ದೀವಿ ಅಂದರೆ ನಾವು ನಮ್ಮ ತೋಟಕ್ಕೆ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ. ಎವ್ರಿ ಬುಧವಾರ ಮತ್ತು ಶನಿವಾರ ತೋಟದಲ್ಲಿ ಪೂಜೆ ಮಾಡ್ತೀವಿ. ಯಾಕೆಂದರೆ ನಮ್ದು ಅಡಿಕೆ ತೋಟ ಇರೋದ್ರಿಂದ ಏನೋ ಇದೆಯಲ್ಲ, ಏನದು ಬಿಳಿ ಎಕ್ಕದ ಗಿಡ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಸುಮಾರು ತಿಂಗಳು ವರ್ಷಗಳಿಂದ ಅದು ತೋಟದಲ್ಲಿ ಬೆಳೆದ್ರೆ ಒಳ್ಳೆಯದು ಅಂತ ಸೊ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತೆಲ್ಲೋ ಔಟ್ ಸೈಡ್ ಹೋಗೋ ಪ್ಲ್ಯಾನ್ ಇದೆ. ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ತೋಟಕ್ಕೆ ಬಂದು ಪೂಜೆ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ಹೋಗೋಕ್ಕಾಗಲ್ಲ, ನಾವು ಕಾಫಿ ಹಾಕಿರೋದ್ರಿಂದ ಎಲ್ಲ ಕೆಸರು ಆಗುತ್ತೆ. ಸೊ ನೋಡಿ ಅಲ್ಲಿ ಸ್ವಾಗತ ಅವರು ಪೂಜೆ ಮಾಡ್ತಿದ್ದಾರೆ. ಆಲ್ರೆಡಿ ಹೂ ಮುಡಿಸಿದ್ದಾರೆ. ಮಳೆ ಹನಿತಾ ಇದೆ, ಒಂಥರ ತಂಪಾಗಿದೆ. ಇಲ್ಲಿ ಏನಾದರೂ ಜಿಗಣೆ ಇದ್ಬಿಟ್ಟಿದ್ರೆ ಏನು ಕತೆ, ನನಗೆ ಅದೇ ಫೀಲ್ ಕಾಫಿ ತೋಟದಲ್ಲಿ ಜಿಗಣೆ ಇರುತ್ತೆ ಅಂತ. ಆಟೋಮೆಟಿಕ್ ಉತ್ಪತ್ತಿ ಆಗ್ಬಿಟ್ರೆ ಇದು ಕಾಫಿ ಇರತ್ತವು. ಹಾಂ, ಇಲ್ಲೂ ಬಂದಮೇಲೆ ಫ್ಯಾಮಿಲಿ ಮಾಡ್ಕೊಳ್ಳುತ್ತೆ. ಏನಂತಾರೆ, ಜಿಗಣೆಗೆ ಫ್ಯಾಮಿಲಿ ಬೇಕಲ್ಲ ಅಂತ ಇಲ್ಲೂ ಬಂದಮೇಲೆ ಫ್ಯಾಮಿಲಿ ಆಗುತ್ತೆ. ಆ್ಯಕ್ಚುಲಿ ನಾನು ಒಂದು ಜಿಗಣೆದು ವೀಡಿಯೋ ಹಾಕಿದ್ದೆ 30 ಸೆಕೆಂಡ್ಸ್. ಅದು ಎಷ್ಟು ಓಡಿದೆ ಗೊತ್ತಾ? 1.5 ಲಕ್ಷ ಓಡಿದೆ. ಒಂದು 4,000 ಏನೋ ವ್ಯೂಸ್ ಬಂದಿದೆ. 1-1.5 ಸಾವಿರ ಶೇರ್ಸ್ ಆಗಿದೆ. ಕಮೆಂಟ್ಸ್ ಮಾತ್ರ ಬಂದಿಲ್ಲ, ಬಟ್ ಅದು 1.5 ಲಕ್ಷದಿಂದ 2 ಲಕ್ಷ ವ್ಯೂಸ್ ಆಗಿದೆ. ಸೊ ಇದನ್ನು ತುಂಬ ವರ್ಷಗಳಿಂದ ಈ ಥರ ಎಕ್ಕದ ಗಿಡಕ್ಕೆ ಪೂಜೆ ಮಾಡೋದನ್ನ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಹುಡುಗ ಬರ್ತಿದ್ದಂಗೆ ಫಸ್ಟ್ ಬರೋದೇ ತೋಟ ನೋಡಬೇಕು ಅಂತ. ಕಷ್ಟಪಟ್ಟು ನಮ್ಮ ಸ್ವಾಗತ ಅವರೇನೆ ಫ್ರೆಂಡ್ಸ್ ಮಾಡಿರೋ ಅಂಥ ತೋಟ. ಆ್ಯಂಡ್ ನಾನು ಇವತ್ತು ಫೋಟೋ ಹಾಕಬೇಕು ಅಂತ ತೋರಿಸ್ತೀನಿ, ಸೇವ್ ಥರ ಆ ಥರ ಫೋಟೋ ತಗೊಳ್ಳಿ. ತೋಟ ಅಲ್ಲಿರೋ ಹುಳ ಆ ಥರದ್ದೆಲ್ಲ ಫೋಟೋ ನೋಡಿದ್ದೀನಿ. ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕು ನಾನು. ಅಂದರೆ ಲೈಕ್ ಅಡಿಕೆ ಮರ, ಅಡಿಕೆ ಗಿಡ, ಕಾಫಿ, ನಾನು ಒಂಥರ ತೋರಿಸ್ತೀನಿ ಫೋಟೋನ. ಅದೇ ಥರ ತಗೊಂಡಿದ್ದೀನಿ. ಸರಿನಾ? ಬಂದರೂ ಬರುತ್ತೆ ಪಾಪ. ಪೂಜೆ ಮಾಡ್ತಾಯಿದ್ರು ಅವ್ರು. ಕೆಲಸದವ್ರಂತೂ ನೆಮ್ಮದಿಯಾಗೆ ಪೂಜೆ ಮಾಡೋಕ್ಕೆ ಕೊಡಲ್ಲ. ಫೋನ್ ಬರ್ತಾನೆ ಇರುತ್ತೆ ನಾನ್ ಸ್ಟಾಪು. ಯಾವ MLA CMಗೂ ಬರಲ್ಲ. ನಮ್ಮಪ್ಪನೂ ಬಂದೈತೆ ಫ್ರೆಂಡ್ಸ್. ನಮ್ಮಪ್ಪ ನಾವು ತೋಟಕ್ಕೆ ಹೋದರೆ ನಮ್ಮಿಬ್ರನ್ನೇ ತೋಟಕ್ಕೆ ಬರೋಕ್ಕೆ ಬಿಡಲ್ಲ. ಯಾಕೆಂದರೆ ಅವರು ಬರ್ತಾರೆ. ಯಾಕೆಂದರೆ ಹೆಂಗೆ ಗೊತ್ತಾಗುತ್ತೋ ಏನೋ, ಇಬ್ಬರನ್ನೇ ಕಳ್ಸೋದು ಬೇಡ ಅಂದ್ಬಿಟ್ಟು ನಮ್ಮಪ್ಪ ನಮ್ಮ ಜೊತೆನೇ ಬರುತ್ತೆ. ಅದೃಷ್ಟವಂತರಿಗೆ ಮಾತ್ರ ಅದೃಷ್ಟ ಇರೋರ ಸಿಗೋದು ಅಂತ ಹೇಳ್ಬೋದು. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಈ ವಿಷಯದಲ್ಲಿ, ಅತ್ತೆ ಮಾವನ ವಿಷಯದಲ್ಲಿ. ನಮ್ಮ ಅಕ್ಕಂಗೆ ಅದೇ ಡೈಲಾಗ್ ಹೊಡಿತಿದೆ, ಅದೃಷ್ಟ ಮಾಡಿರೋರಿಗೆ ಮಾತ್ರ ಈ ಥರ ಅದೃಷ್ಟ ಸಿಗೋದು ಅಂತ. ಕರ್ಪೂರ ಹಚ್ತಾ ಇದ್ದೀರಾ ಏನ್ರ ಮೇಲೆ? ಅಪ್ಪ ಇದು ಇಂಪ್ರೂವ್ನೇ ಆಗಲ್ವಾ? ಗಿಡ ದೊಡ್ಡದಾಗಲ್ವಾ? ಅಂದರೆ ಎಲೆಗಳು ಕಡಿಮೆ ಇದೆಯಲ್ಲ. ಫ್ರೆಂಡ್ಸ್, ನನ್ನ ಹಳೆ ವೀಡಿಯೋಸಲ್ಲಿ ನೋಡ್ತಿರ್ತೀರಿ. ಚೆರಿ ಪಾಪ ಹಂಗೆ ಅವ್ರ ಅಜ್ಜಿ ಮನೆಗೆ ಬಂದು ಈಗ ತಾನೇ 5 ನಿಮಿಷ ಆಯಿತು ಬಂದು ಆಲೇ ಹೋಗ್ತಾವಳೆ. ನಮ್ಮ ಸ್ವಾಗತಕ್ಕಂದರೆ ಹೆಣ್ಣು ಪಾಪು ಅಂದರೆ ನಮ್ಮ ಸ್ವಾಗತಕ್ಕಂತೂ ತುಂಬ ಇಷ್ಟ, ಹೆವಿ ಇಷ್ಟ ಅವ್ರಿಗೆ ಹೆಣ್ಣು ಪಾಪು ಅಂದರೆ. ನೋಡಿ ಅಲ್ಲಿ ಎಷ್ಟು ಮುದ್ದು ಮಾಡ್ತಿದ್ದಾರೆ ಅಂತ. ತುಂಬಾ ಇಷ್ಟ ಚೆರಿ ಪಾಪು ಅಂದರೆ. ನಮ್ಮ ಅಪ್ಪನೂ ಹೋಗ್ತೈತೆ. ನಮ್ಮ ಅಪ್ಪಂಗೂ ಅಂದರೆ ನಮ್ಮ ಅತ್ತೆ ಮಾವ, ನಮ್ಮ ಸ್ವಾಗತ ಇವ್ರಿಗೆಲ್ಲ ಹೆಣ್ಣು ಮಕ್ಕಳು ಅಂದರೆ ತುಂಬಾ ಇಷ್ಟ. ನಾನು ಮಾತಾಡಿಸ್ತಾರೆ. ಯಾರು ನಾನು? ಚಾಂದಿನಿ. ಯಾಕೆ ಹಿಂಗೆ ಬಂದು ಹಿಂಗೆ ಹೋಯ್ತಾ ಇದೀಯಾ? ಹಾಂ, ಮಳೆ ಬರ್ತೈತೆ ಬಿಡಿ, ಅತ್ತಗೆ ಉದುರ್ತೈತೆ. ಕಳಿಸ್ಕೊಡ್ತಾ ಇದ್ದೀವಿ. ನಾವು ಆಚೆ ಹೋಗೋ ಪ್ಲ್ಯಾನ್ ಇದೆ. ಆ್ಯಂಡ್ ಅವಳು ಇರಲ್ಲ ಫ್ರೆಂಡ್ಸ್, ಚಿಕ್ಕ ಪಾಪು ಅಲ್ವಾ, 1.5 ವರ್ಷ ಆಗಿದೆ. ಸೊ ಮುದ್ದು ಕೊಡಿಸ್ಕೊತಾವ್ರೆ. ಹಳ್ಳಿಲಿ ವೈಬ್ ನೋಡೋಕ್ಕೆ ಚಂದ. ಸಿಟಿಗೆ ಹೋದರೆ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಾಳೆ ಸಂಜೆ ಆದರೆ ಹುಬ್ಳಿಗೆ ಹೋಗ್ಬೇಕು. ಅಲ್ಲಿ ಒಬ್ಬಳೇ ಒಂಟಿ ಜೀವನ, ಸಂಸಾರ, ಜವಾಬ್ದಾರಿ. ಇಲ್ಲಿ ಒಂದು ಬಟ್ಟೆ ಆ ಕಡೆ ಎಸಿತಿದ್ದೆ, ಈ ಕಡೆ ಎಸಿತಿದ್ದೆ, ಐಟಮ್ಸ್ ಎಲ್ಲ ಬಿಡ್ತಿದ್ದೆ, ಕ್ಲಿಪ್ ಬಿಸಾಕ್ತಿದ್ದೆ, ಕೊಳೆ ಬಟ್ಟೆ ಎಲ್ಲ ಎಸಿತಿದ್ದೆ, ಬೆಡ್ಶೀಟ್ ಮೆಡ್ಸ್ತಿರ್ಲಿಲ್ಲ. ಕಸ ಎಲ್ಲ ಹೊಡೆದ್ರೆ ನಮ್ಮ ಅಮ್ಮ ಹೊಡ್ಕೊಳ್ಳುತ್ತೆ, ನಮ್ಮ ಅಕ್ಕ ಹೊಡ್ಕೊಳ್ಳುತ್ತೆ ಅಂತ ಬೇಜವಾಬ್ದಾರಿ ಮಾಡ್ತಿದ್ದೆ. ಯಾಕೆಂದರೆ ನಾನು ಮಾಡಲಿಲ್ಲ ಅಂದರೆ ಅವರಾದರೂ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಹುಬ್ಳಿಗೆ ಹೋದ್ಮೇಲೆ ಪ್ರತಿಯೊಂದು ನಾನೇ ಮಾಡಬೇಕು. ಇಲ್ಲ ಸ್ವಾಗತ ಹತ್ರ ಇಬ್ಬರು ಸೇರ್ಕೊಂಡು ಮಾಡಿಸ್ಬೇಕು. ಏನು ಮಾಡ್ತೀವೋ ಗೊತ್ತಿಲ್ಲ. ಹೊರಟ್ರು ಅವರು. ಸೊ ನಾನಿಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ಅಂದ್ಬಿಟ್ಟು ತೋಟದಿಂದ ಆಚೆ ಬಂದಿದ್ದೀನಿ ಫ್ರೆಂಡ್ಸ್. ಒಂದು ಫೋಟೋಸ್ ತೆಗಿಸ್ಕೋಬೇಕು ನಾನು. ಅದಕ್ಕೋಸ್ಕರ ನಮ್ಮ ತೋಟ ಹೆಂಗಿದೆ ಗೊತ್ತಾ ಫ್ರೆಂಡ್ಸ್? ನಿಜವಾಗ್ಲೂ ನೆಮ್ಮದಿ ಅಂದರೆ ಇದೇನೆ. ಒಳಗೆ ಹೋದರೆ ನೀವು ಎಷ್ಟೇ ಬಿಸಿಲಲ್ಲಿ ಬಂದಿರಿ ತಂಪಾಗುತ್ತೆ, ಕೂಲಾಗುತ್ತೆ. ಆ್ಯಂಡ್ ಒಳಗೆ ಹೋದರೆ ಮಳೆ ಬರ್ತಾಯಿದ್ರು ನೆನೆಯಲ್ಲ, ಅಷ್ಟು ದಟ್ಟವಾಗಿ, ಅಷ್ಟು ಸಖತ್ತಾಗಿದೆ ನಮ್ಮ ತೋಟ.
ಫ್ರೆಂಡ್ಸ್ ನಾವು ನಮ್ಮ ತೋಟದಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಫೋಟೋ ತೆಗಿತಾ ಇದ್ದೀವಿ. ನಾನು ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ಅಂದೆ, ನಮ್ಮ ಹುಡುಗ ನಮ್ಮ ಅಪ್ಪ ಎಲ್ಲರೂ ಹುಡುಕ್ತವ್ರೆ ಫ್ರೆಂಡ್ಸ್. ಅಣಬೆ ಬೇಕು ಅಂದೆ, ಅಣಬೆ ಇತ್ತು ಅಸಲ, ಬಟ್ ಅದು ಹುಳ ತಿಂದ್ಬಿಟ್ಟಿದೆ. ಅದಕ್ಕೆ ಫ್ರೆಶ್ ಆಗಿರೋ ಅಣಬೆ ಬೇಕು ಅಂತ ಹೇಳಿದೆ. ಹುಡುಕ್ತಾವ್ರೆ ನಮ್ಮ ಅಪ್ಪನ ಕೈಲಿ ಹುಡುಕಿಸ್ತಾ ಇದ್ದೀನಿ ಫ್ರೆಂಡ್. ವೆರಿ ಸಪೋರ್ಟಿವ್ ಅಪ್ಪ ಆ್ಯಂಡ್ ಹಸ್ಬೆಂಡ್. ಅಪ್ಪ ಬಾಯ್ಲಿ, ನಾ ಯಾವ ಥರ ಗೊತ್ತ ಹೇಳಿದ್ದು, ಇಲ್ಲಿ ಈ ಥರ ಪೊಟ್ರೆ ಇರ್ತದೆ ಗೊತ್ತಪ್ಪ, ಈ ಥರ ಪೊಟ್ರೆಗೆ ಅದನ್ನ ನೆಡ್ಬೇಕು. ನೀನು ಎಲ್ಲೆಲ್ಲ ನೆಟ್ರೆ ಬರಲ್ಲ ಅದು ಗಿಡ. ಅದು ಒಯ್ತು ಬಿಡಿ, ಅದು ಸೀತಾಪುಷ್ಪ ತಂದಿದ್ವಲ್ಲ ಫ್ರೆಂಡ್ಸ್, ಅದನ್ನ ನೋಡಿ ಕಾಫಿ ಹಣ್ಣಾಗಿದೆ. ನವೆಂಬರ್ ದೀಪಾವಳಿ ಟೈಮ್ಗೆ ಕಾಫಿ ಹಣ್ಣು ಬರುತ್ತೆ. ಸೊ ಆಲ್ರೆಡಿ ಕಿತ್ತು ಮನೆ ಹತ್ರ ಒಣಗಿಸ್ತಾ ಇದ್ದಾರೆ ನೋಡಿ. ಒಳ್ಳೆ ಚರಿ ಹಣ್ಣು ಇರುತ್ತಲ್ಲ ಆ ಥರ ಇದೆ, ಸಿಕ್ಕಾಬಟ್ಟೆ. ನೋಡಿ ನಾವು ಎಲೆನೂ ಕೂಡ ಮಾರ್ತೀವಿ ಫ್ರೆಂಡ್ಸ್. ಎಲ್ಲರ ತೋಟದಲ್ಲೂ ಕೂಡ ಅಡಿಕೆಕಾಯಿ ಎಲ್ಲ ಫುಲ್ಲು ಬೀಳ್ತಾ ಇದೆ ನೋಡಿ. ಇಲ್ಲಿ ನಮ್ಮ ತೋಟದಲ್ಲಿ ಇದೆಲ್ಲ ಏನೋ ರೋಗ ಹೊಡೆದಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಎಲ್ಲರೂ ತೋಟದಲ್ಲೂ ಕೂಡ ಅಡಿಕೆಕಾಯಿ ನೋಡಿ, ಇಲ್ಲಿ ಫಸಲೇ ಕಚ್ಚಿಲ್ಲ, ಹೊಸಲ ಫಸಲು ಕಚ್ಚಿತ್ತಂತೆ. ಆ್ಯಂಡ್ ಇಲ್ಲಿ ನೋಡಿ ಪ್ರತಿ ಮರದಲ್ಲೂ ಕೂಡ ಚೀಕು ಅಂದರೆ ಸಣ್ಣ ಎಳ್ಸ್ಕಾಯಿ ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ. ನನಗೆ ಯಾವ ಥರ ಹೇಳೋದು ಗೊತ್ತಿಲ್ಲ. ನೋಡಿ ಇಲ್ಲಿ ಯಾವ ಥರ ಬಿದ್ದಿದೆ ಅಂದರೆ ಎಲ್ಲ ಇಲ್ಲೇ ಬಿದ್ದಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲರ ತೋಟದಲ್ಲೂ ಅದೇ ಥರ ಬಿದ್ದಿದೆ ನೋಡಿ. ಪಕ್ಕದವ್ರ ತೋಟ ತೋರಿಸ್ತೀನಿ, ಅವ್ರ ತೋಟದಲ್ಲೂ ಕೂಡ ಇಲ್ಲಿ ನೋಡಿ ಎಲ್ಲ ಹಂಗಂಗೆ ಬಿದ್ದಿದೆ. ಅವ್ರು ಎಲ್ಲಿಗೆ ಹೋಗ್ತವ್ರೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಎಲ್ಲ ಹೋಯ್ತವ್ರೆ. ಮೇ ಬಿ ಅಣಬೆ ಹುಡುಕಬರೋಕೆ ಹೋಯ್ತಾ ಇರಬೇಕು. ಫೋಟೋ ಬೇಕು ಅಣಬೆದು ಅಂದೆ, ಪಾಪಚ್ಚಿ ಫ್ರೆಂಡ್ಸ್. ಇವಾಗ ನಾವು ತೋಟ ಮುಗಿಸ್ಕೊಂಡು ಇನ್ನೂ ತಿಂಡಿ ಮಾಡಿಲ್ಲ, ಮನೆಯೆಲ್ಲ ಒರೆಸಿದ್ದೀನಿ. ಇವತ್ತು ವಾರ, ಸೊ ಅಲ್ಲಿ ದೋಸೆ ಹಾಕ್ಕೊಂಡು ಸಾಂಬಾರೆಲ್ಲ ರೆಡಿ ಇದೆ. ಸಾಂಬಾರೇ ಮಾಡಿದ್ವಿ ವಾರದ ದಿನ. ಸೊ ಅಲ್ಲಿ ಹೋಗ್ಬಿಟ್ಟು ಕೀ ಹುಡ್ಕೋದೆ, ಕೀ ತೆಗಿಯೋನು ಓಪನ್ ಮಾಡೋರನ್ನ ಕರ್ಕೊಬರ್ಬೇಕು ಬೆಟ್ಟದಪುರಕ್ಕೆ ಹೋಗಿ. ಬೇಜಾರಾಗ್ತೈತೆ. ಇಲ್ಲಿ ಬೇರೆಯವ್ರ ತೋಟದಲ್ಲಿ, ನಮ್ಮ ತೋಟ ಅಂತಲ್ಲ ಎಲ್ಲರೂ ತೋಟದಲ್ಲಿ ಬಿದ್ದಿದೆ ಅಡಿಕೆಕಾಯಿಗಳು. ಅಪ್ಪ ಇಲ್ಲಿವೇ ಅಲ್ವಾ ಜಾಸ್ತಿ ಬಿಟ್ಟಿರೋದು ಕಾಫಿ ಅಲ್ಲಿಗಿಂತ? ಹಾಂ, ಇದು ಏನಕ್ಕಂಗೆ? ಓ ಹಂಗ, ಅಂದರೆ ಇನ್ನೊಂದು ಬಿಡ್ತಾ ಇದೆಯಾ ಫ್ರೆಂಡ್ಸ್? ನೋಡಿ ಹೆಂಗೆ ಬಿಟ್ಟಿದೆ ಅಂತ. ಸೀರಿಯಸ್ಲಿ ನಾನಂತೂ ಫಸ್ಟ್ ಟೈಮು ಇವೆಲ್ಲ, ಅಂದರೆ ಇಲ್ಲಿ ಬಂದಮೇಲೆ, ಇವರು ಹರಿನಹಳ್ಳಿ ಮದುವೆಗೆ ಬಂದಮೇಲೆ ಇದೆಲ್ಲ ನೋಡ್ತಾ ಇರೋದು. ಕಾಫಿ ತೋಟ ಕೈಯಲ್ಲೆಲ್ಲ ಇದೆಲ್ಲ ಬೆಳೀತಾರೆ ಅಂತ ಗೊತ್ತಿತ್ತು. ನೋಡಿ ನಮ್ಮ ಕಾಫಿ ತೋಟ ಯಾವ ಥರ ಇದೆ ಅಂತ, ಫುಲ್ಲು ದಟ್ಟವಾಗಿದೆ. ನಮ್ಮಪ್ಪ ಒಂದು ಚೂರು ಕಳೆಯಲ್ಲಿ ನೋಡಿ, ಎಲ್ಲೂ ಕಳೆ ಇಲ್ಲ. ನಾವು ಓಡಾಡೋ ದಾರಿಲಾಗ್ಬೋದು, ಇಲ್ಲಿ ಮಿಡಲಲ್ಲಾಗ್ಬೋದು, ನೀಟಾಗಿ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್. ಅವರು ಜಾಸ್ತಿ ದುಡಿಯೋದಂದರೆ ತೋಟದಲ್ಲೇನೆ. ನೋಡಿ ಇಲ್ಲಿ ಮಿಡಲ್ ಒಂದೊಂದು ಕಾಫಿ ಹಣ್ಣುಗಳಾಗಿದೆ. ನಮ್ಮ ಸ್ವಾಗತ ನಿಂಬೆ ಹಣ್ಣಿನ ಗಿಡ ಬೇಕು ಅಂತ ಅಂದೆ. ಸೊ ಹೋಗಿದ್ದಾರೆ ಫೋಟೋ ಹೊಡ್ಕೊಂಬರೋದಕ್ಕೆ. ಅಲ್ಲಿ ನೋಡಿ ಯಾವ ಥರ ಗಂಟ್ಲು ಬಿಟ್ಟಿದೆ ಅಂತ, ಸಖತ್ತಾಗಿ ಬಿಟ್ಟಿದೆ. ಅದೊಂದು ಗಿಡ ಅಂತೂ ಸಖತ್ತಾಗಿ ಬಿಟ್ಟಿದೆ ನೋಡಿ. ನಿಮ್ಮ ಅಜ್ಜಿ ನಿಜ ಜೀವ ಡಡ್ಡಂತು ನೋಡಿ. ಇಲ್ಲಿ ಫೋಟೋ ಎಂತೆಂಥದ್ದು ಫೋಟೋ ತೆಗಿತಾವ್ರೆ. ಒಂಚೂರು ಹೇಳಿದ್ರೆ ಸಾಕು ಮಾಡ್ತಾರೆ ಫ್ರೆಂಡ್ಸ್, ಒಳ್ಳೆ ಗಂಡ. ಹೊಟ್ಟೆ ಹಸಿತಲ್ವೇನ್ರಿ? ವಾವ್ ಎಷ್ಟು ಚೆನ್ನಾಗಿದೆ. ಅಪ್ಪ ಇಲ್ಲಿ ಹಣ್ಣಾಗಿದೆ, ನೀವು ಕಿತ್ಕೊಳ್ಳಲ್ವಾ? ಕಿತ್ಕೋಬೇಕಾ? ಅಮ್ಮ ಮೊನ್ನೆ ನೀವು ಆಗ್ಬಿಟ್ಟು ಕಾಲು ಅದಕ್ಕೆ ಕಲ್ಲಿಗೆಲ್ಲ ಒರೆಸ್ತಾ ಇದ್ದೀನಿ. ಅಲ್ಲ, ನಾನು ಕಾಲುವೆಲಿ ನೀರೇ ನೋಡಲಿಲ್ಲ. ಅಂದರೆ ನಾವು ಛತ್ರಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಕಾಲುವೆಲಿ ನೀರೇ ನೋಡಲಿಲ್ಲ ಫ್ರೆಂಡ್ಸ್. ಮೊನ್ನೆ ಕಾಲುವೆಲಿ ನೀರು ಬಂದಿದೆ. ನಮ್ಮ 3 ಜನ ಇಲ್ಲವ, ಈ ಚಪ್ಪಲಿ ಕೊಳೆ ಆಗ್ಬಿಡುತ್ತೆ. ನೀರಪ್ಪ ಹಾರಂಗಿದ ಫ್ರೆಂಡ್ಸ್, ಇದು ಹಾರಂಗಿ ನೀರು. ನೆನ್ನೆ ಬಿಟ್ಟಿದ್ದಾರೆ ಡ್ಯಾಮಿಂದ, ಹಾರಂಗಿ ಡ್ಯಾಮಿಂದ. ಸೊ ಇದರಿಂದನೇ ನಾವು ಗದ್ದೆ ನಾಟಿ ಎಲ್ಲನೂ ಮಾಡೋದು. ಗದ್ದೆ ನಾಟಿ ಭತ್ತ, ರಾಗಿ, ಜೋಳ ಬೆಳೆಯೋರೆಲ್ಲ ಇದೇ ನೀರಿಂದ ಬೆಳೆಯೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಹಾರಂಗಿ ಜಲಾಶಯ, ಹಾರಂಗಿ ಡ್ಯಾಮಿಂದ ಸಪ್ಲೈ ಬರ್ತದೆ. ಒಳ್ಳೆ ಅಂತ ಮಾಡೋದು ಅಪ್ಪ ಇದಲ್ವಾ? ನಮ್ಮ ಅಕ್ಕ ಏನಂದ್ ಗೊತ್ತಾ, ನಮ್ಗೆ ಅದೇ ತವೈತಲ್ಲ ಚಂದ, ಇದಕ್ಕೆ ನೀರು ಹಾಕಿದ್ರೆಲ್ಲ ಬರುತ್ತೆ ತಾನೆ. ಮಿಂಚ್ ಫ್ರೆಂಡ್ಸ್ ಇದೇ ತಾನೇ ನೋಡಿ ಫ್ರೆಂಡ್ಸ್. ಅವರು ಇದಲ್ಲ ಅಂತ ಹೇಳ್ತವ್ರೆ. ಪತ್ರೊಳ್ಳೆ ಇದ್ರಲ್ಲೇ ತಾನೇ ಮಾಡೋದು. ಏನೋ ಇದಲ್ಲ ಅಂತ ಏನೋ ಕೆಸದ ಗಿಡ ಅಂತೆ ಫ್ರೆಂಡ್ಸ್. ಇದು ನಮ್ಮ ಅಕ್ಕ ಏನಂದ್ಲು ಗೊತ್ತಾ, ಚಂದ ನಮ್ಗೆ ಅದೇ ತವೈತಲ್ಲ ಅದ್ರಲ್ಲೇನೆ ಪತ್ರೊಳ್ಳೆ ಮಾಡೋದು. ನೋಡಿ ಇದು ಪತ್ರೊಳ್ಳೆ ಮಾಡೋದ, ಒಂದ್ಸಲ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವರೇನೋ ಬೇರೆ ಅಂತ ಹೇಳ್ತವ್ರೆ. ಇದು ಸುಂಡೆಕಾಯಿ ಗಿಡ ತಾನೇ? ಯಾವುದು ಸುಂಡೆಕಾಯಿ ಗಿಡ? ಹೌದಾ, ಸಾರಿ ಫ್ರೆಂಡ್ಸ್, ಇದನ್ನ ಸುಂಡೆಕಾಯಿ ಗಿಡ. ಇದನ್ನ ಹಸಿ ಕಾಳು ಜೊತೆ ಹಾಕಿದ್ರೆ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್. ಝೂಮ್ ಮಾಡ್ತೀನಿ.
ಇದು ಸುಂಡೆಕಾಯಿನ ಒಳಗಡೆ ತಿಳ್ಳು ತೆಗೆದ್ಬಿಟ್ಟು ಅದು ಕಹಿ ಇರುತ್ತೆ, ಒಳಗಡೆ ತಿಳ್ಳು ಹಾಕಿದ್ರೆ ಸಖತ್ತಾಗಿರುತ್ತೆ ನಿಜ. ಚಿಕನ್ ಸಾರು ಮಟನ್ ಸಾರಿಗಿಂತೂ ಸಖತ್ತಾಗಿರುತ್ತೆ. ನಮ್ಮ ಹುಡುಗ ಹಳ್ಳಿ ದಾರಿಯಲ್ಲಿ ಅದು ಯಾವುದೋ ಸಾಂಗ್ ಬರುತ್ತಲ್ಲ ಅದೇ ಹಳ್ಳಿ ದಾರಿ ಫುಲ್ಲು ಅಲ್ಲೋದ್ರಂತೂ ಫುಲ್ಲು ಅಫಿಷಿಯಲ್ ಹುಬ್ಳಿಲಿದೆ, ಇಲ್ಲಾಂದರೆ ಫುಲ್ಲು ಚೈಲ್ಡು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಆ ಗಾಡಿ ಕಾಣ್ತಿದೆಯಲ್ಲ ಅಲ್ಲಿ ನಮ್ಮ ಮನೆ ನಿಯರ್ ಒಂಚೂರು 4 ಹೆಜ್ಜೆ ಇಲ್ಲಿಂದ. ಈಗ ಈ ನೀರು ತೋರಿಸಿದ್ನಲ್ಲ ಅಲ್ಲಿಂದ ಡೌನು ನಮ್ಮ ತೋಟ. ನೋಡಿ ಫ್ರೆಂಡ್ಸ್, ಹಸುಗಳು ಒಂದು 4-5 ಹಸು ಇದೆ. ಒಂದು 4-5 ಹಸು ಮಾಡ್ಕೊಬಿಟ್ರೆ ಜೀವನ. ಯಾವ ಶ್ರೀಮಂತ ಇವರೇ ರಿಚ್ ಪೀಪಲ್ಲು, 4-5 ಹಸು ಇರೋರು. ಏನು ಸ್ಟೈಲಾಗಿ ಹೋಯ್ತವ್ರು ನೋಡಿ. ಇನ್ನೂ ತಿಂಡಿ ತಿಂದಿಲ್ಲ, 4 ದಿನದಿಂದ ಔಟ್ಸೈಡ್ ಹೋಗಿದ್ರು. ಗುಲ್ಬರ್ಗ ಯಾದಗಿರಿ ಆ ಸೈಡ್ ಏನೋ ಹೋಗಿದ್ರು ಅವರು 4 ದಿನದಿಂದ. ಅಪ್ಪಿ ಉಣ್ಣಿ ಹೂವು ಫ್ರೆಂಡ್ಸ್ ಕೆಜಿ ಎಷ್ಟು ಅಂದರು ಫ್ರೆಂಡ್ಸ್? ಕೆಜಿ 55 ಅಂತೆ. ಸೊ ಇಲ್ಲಿ ನೋಡಿ ಬಾಳೆ ತೋಟ ಇದೆ ನಮ್ಮ ಪಕ್ಕದವ್ರದ್ದು, ಗದ್ದೆಯವ್ರದ್ದು. ಹಾಕಿದ್ರು ಹಂಗೆ ತೊಗೊಂಡೆ, ಒಳ್ಳೆ ಸಖತ್ತಾಗಿ ಕಾಣಿಸ್ತಿತ್ತು, ಗ್ರೀನ್ ಹಂಗೆ. ಅದು ಎಷ್ಟು ಹಣ್ಣಿದ್ರೆ ಕುಯ್ಕೋಬೋದಿತ್ತು, ಬಟ್ ಇದು ಕಾಯಿ. ಇದನ್ನ ಇವತ್ತು ಅಡೆ ಹಾಕಿ ನಾಳೆ ಮಾರ್ತಾರೆ. ಮೇ ಬಿ ಇವರು ಕಾಯಿನೇ ಮಾರ್ತಾರೆ ಅನಿಸುತ್ತೆ, ಅವರು ಬಂದು ಅಡೆ ಹಾಕೊಂತಾರೆ ಅನಿಸುತ್ತೆ. ಸೊ ಸಖತ್ತಾಗಿದೆ. ಹಾಂ, ಬಾಳೆಕಾಯಿ ಮಂಡಿಗೆ ಮಾರ್ತಾರಾ? ಇಲ್ಲೊಂದು ಝೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ನನ್ನಷ್ಟು ದಪ್ಪ ಇದೆ ಅದು, ಸಖತ್ತಾಗಿದೆ. ಮೇ ಬಿ ಮನೆಗೆ ಬಿಟ್ಕೊಂಡಿರ್ಬೇಕು ಅದನ್ನು. ಲಾಜಿಕ್ ಗೊತ್ತಾಗಿದೆ, ಒಂದು ಬಾಳೆ ಗಿಡಕ್ಕೆ ಒಂದು ಬಾಳೆಗೊನೆ ಅಂತ ಲಾಜಿಕ್ ಗೊತ್ತಾಗಿದೆ. ನಾನು SSLC PUC ಹೋದ್ಮೇಲೆ ಸೀರಿಯಸ್ಲಿ ಅದು ಬಿಡ್ತಾನೆ ಇರುತ್ತೆ ಗೊನೆ ಅಂತ ಅಂದ್ಕೊಂಡಿದ್ದೆ. ಆಮೇಲಿಂದನೇ ಗೊತ್ತಾಗಿದ್ದು ಒಂದು ಗೊನೆ ಬಿಟ್ಟ ಮೇಲೆ ಆ ಗಿಡನೇ ವೇಸ್ಟು ಅಂತ. ಹೆಸರು ಅದು ಕಾಲುಂಗ್ರದ ಹತ್ರ ಎಲ್ಲ ಹೋಗ್ಬಿಟ್ಟೈತಿ. ಒಂದು ಸ್ವಲ್ಪ ನೀರು ಕಾಲು ಹಿಂದೆ ಎಲ್ಲ ಹಿಂದಿಲ್ ತಿಕ್ಕೆ ಓಲಿ. ಇವಾಗ ಸ್ನಾನ ಹಿಂದಿಲ್ ತಿಕ್ಕು ಮುಗೀತಲ್ಲ, ಹಿಂದಿಲ್ ನೀಟಾಗಿ ತಿಕ್ಕು ಬಿಡಿ ಸಾಕು. ಆಗತ್ತವರು ತಿಂಡಿ ತಿಂತಿದ್ದಾರೆ. ಆ್ಯಕ್ಚುಲಿ ಮಲ್ಕೊಂಡಿದ್ರು, ಅಲ್ಲಿಂದ ದೂರದಿಂದ ಬಂದು ಜರ್ನಿ ಮಾಡಿ. ಸೊ ಅದಕ್ಕೋಸ್ಕರ ಲೇಟಾಗಿ ಟೊಮೊಟೊ ಗೊಜ್ಜಿತ್ತು. ಇದು ಚಪೆಕಾಯಿ ತಂದಿಟ್ಟಿದ್ದಾರೆ. ಅವರೇನೋ ಕೆಲಸದ ವಿಷಯದ್ದು ಫೋನಲ್ಲಿ ಮಾತಾಡ್ತಿದ್ದಾರೆ, ಬರೀ ಕೆಲಸ ಅನ್ನೋದೇನೆ. ನಾನು ಬಂದು ದೋಸೆ ಹಾಕ್ತಾಯಿದ್ದೀನಿ. ನನಗಂತೂ ಕ್ರಿಸ್ಪಿಯಾಗಿ ಹುಯ್ಯೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಕ್ರಿಸ್ಪಿಯಾಗಿ ಹುಯ್ಯೋದು ಅಂದ್ರೆ ಅಂತೂ ಏನು ಗೊತ್ತಾ, ನಮ್ಮ ಅಕ್ಕ ಬಂದರೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತೀನಿ ವಿಡಿಯೋ ಮಾಡೋದ್ರಲ್ಲಿ, ಮತ್ತು ಸ್ವಾಗತ ಬಂದರೆ ಆ್ಯಕ್ಟಿವ್ ಆಗಿಬಿಡ್ತೀನಿ. ಬಟ್ ಒಬ್ಬಳೇ ಇದ್ರೆ ಅಂತೂ ನಿಜ ಆ್ಯಕ್ಟಿವ್ ಆಗೋಲ್ಲ, ಒಂಥರ ಇರ್ತೀನಿ. ಯಾಕೆ ಅಂತ ಗೊತ್ತಿಲ್ಲ, ಈ ಥರ ಕ್ರಿಸ್ಪಿಯಾಗಿ ಸುಟ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಸೊ ಟೊಮೊಟೊ ಗೊಜ್ಜು ಜೊತೆ ಒಳ್ಳೆ ಬ್ಯಾಟಿಂಗು. ಚಿಕನ್ ಇದೆ, ಸಾಂಬಾರು ಮಾಡಿದೆ ನಮ್ಮಮ್ಮ, ಎಲ್ಲ ಉಟ್ಬಿಟ್ಟಿದೆ, ಅದು ಸರಿ ಮಾಡಬೇಕು. ತರಕಾರಿ ಸಾಂಬಾರಿದೆ, ಇದು ಚಿಕನ್ ಗೊಜ್ಜು, ಟೊಮೊಟೊ ಗೊಜ್ಜು ಎಲ್ಲ ಇದೆ ಫ್ರೆಂಡ್ಸ್. ಇದು ಬಾಳೆ ದಿಂಡು ನಮ್ಮಪ್ಪ ಕುಯ್ಕೊ ಬಂದೈತೆ, ಮುಂಡೂರಿಗೆ ಹೋಗ್ತೀವಿ ಅಂತ, ಮುಂಡೂರಿಗೆ ತೊಗೊಂಡು ಹೋಗುವಿ ಅಂತ. ಏನು ನನ್ನ ಹೆಂಡತಿಗೆ ಟೀ ಮಾಡ್ಬೋ ಅಂತ ಅಂದೆ. ಅಷ್ಟೊತ್ತಿಂದ 10 ನಿಮಿಷ ಆಯಿತು. ನಾನು ಮಡಗ್ತಿದ್ದೀನಿ ಅಂದ್ಬಿಟ್ಟು ಇನ್ನೂ ಟೀಯೇ ಕುದಿಯೋಕ್ಕಾಗಲ್ಲ. ಯಾವಾಗಲೇ ನೀನು ಟೀ ಕುಡಿಯೋದು ನೀನು? ಎಷ್ಟೊತ್ತಿಗೆ ಟೀ ಕೊಡೋದು ನೀನು? ಗಂಡ ಟೀ ಕೇಳ್ತಾನೆ ಅಂದಮೇಲೆ ಟೈಮು ಕರೆಕ್ಟಾಗಿ ಕೊಡಬೇಕು. ಮನೆತೇವ್ ಇದೆಯಾ? ಟೀ ಕೊಡ್ತಾ ಇರೋದು ಹೆಚ್ಚಂತೆ. ಗಂಡಂಗೆ ಟೀ ಅಂದ್ರೆ ಏನು ಅಂದರೆ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ತಿಂಡಿ ಮಾಡ್ತೀರಾ, ಏನು ತಿಂಡಿ ಮಾಡಲಿ ಇವತ್ತು ಅಂತ ಕೇಳಬೇಕು. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ದ ಕಾಮನ್ ಮ್ಯಾನ್. ಬರ್ತೀನಿ ಅಂದರು. ನಮ್ಮಮ್ಮ ಬೇರೆ ಬೆಳಗ್ಗೆ 6:30ಗೆ ಫೋನ್ ಮಾಡಿದ್ರು. ಎಷ್ಟು ಮಾಡೋದು ಟೀ ಫ್ರೆಂಡ್ಸ್. ಇವಾಗ ರೆಡಿಯಾಗಿ ನಮ್ಮ ಅಕ್ಕ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಳಂತೆ. ಸೊ ನಾವು ಇವಾಗ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ನಮ್ಮ ಅಮ್ಮನ ಮನೆಗೂ ಹೋಗ್ತಾ ಇದ್ದೀವಿ. ಏನು ಬೇಕಂದರೆ ನಾವು ಒಂದು ಸೀರೆ ಬೇಕು, ಬ್ಲೌಸ್ ಬೇಕು, ಮತ್ತು ಕೆಲವೊಂದು ಡ್ರೆಸ್ಸಸ್ ಮರ್ತ್ಬಿಟ್ಟು ಬಂದಿದ್ದೀನಿ, ಅವು ತೊಗೋಬೇಕು. ಹಾಗಾಗಿ ಒಂದು ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ ನಾವು, ಚುಂಚನಕಟ್ಟೆ ಫಾಲ್ಸ್ ಅಂತ. ನಮ್ಮ ಕೆಲವೊಬ್ಬರು ನಿಯರ್ ಇರೋರು ಗೊತ್ತಿರುತ್ತೆ. ಚುಂಚನಕಟ್ಟೆ ಫಾಲ್ಸ್ ಜಲಪಾತ, ಅದು ಸಖತ್ತಾಗಿರುತ್ತೆ. ಮಾತ್ರ ತೋರಿಸ್ತೀನಿ ನಿಮಗೆ, ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ ಅದು. ಈ ವಿಡಿಯೋದಲ್ಲೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಚುಂಚನಕಟ್ಟೆ ಫಾಲ್ಸ್ದು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮೂರು ನಿಯರ್ ಇದೆ. ಸೊ ಅಲ್ಲಿ ಬಟ್ಟೆಗಳೆಲ್ಲ ಇದ್ದಾವೆ, ಅದನ್ನು ತೊಗೊಬಂದ್ರೆ ಇನ್ನು ನಾನು ಭೀಮ್ ಅಮಾವಾಸ್ಯೆಗೆಲ್ಲ ಬೇಕು ಬಟ್ಟೆಗಳು, ಹಾಗಾಗಿ ಇದ್ದೀವಿ.
ಏನು ಇದ್ರ ಮೇಲೆ ನಾನೇ ಕೂತ್ಕೋಬೇಕು ಅಷ್ಟೇನೆ ಅತ್ತಗೆ ಒಲೆ ಮೇಲೆ. ಹೆಂಡತಿ ಅದು ಅಪ್ಪ ಬಂದ್ರೆ ಅಪ್ಪನೂ ಕೇಳುತ್ತಲ್ಲ ಅಂತ ಇಟ್ಟಿದ್ದೀನಿ. ಏನ್ ಕೇಳ್ತದೋ ಕಾಳಿ. ನಾನು ಕುಡಿತಿರ್ಲಿಲ್ಲ, ಯಾಕೋ ನಂಗೂ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಜಾಸ್ತಿ ಇಟ್ಟಿದ್ದೀನಿ. ಅದಕ್ಕೆ ಟೀ ದೋಸೆ ತಿಂದಲ್ಲ. ದೋಸೆ ಟೊಮೊಟೊ ಗೊಜ್ಜು ಸಖತ್ತಾಗಿತ್ತು. ನಾನು ಚಿಕನ್ ತಿಂದೆ ಫ್ರೆಂಡ್ಸ್, ನಿನ್ನೆ ಸಂಜೆ ಮಾಡಿದ್ವಲ್ಲ ನಮ್ಮ ಅಕ್ಕ ಬತ್ತಾಳೆ ಅಂತ. ದೋಸೆ ಸೂಪರ್ ಆಗಿತ್ತು. ಇಲ್ಲಿ ಶನಿವಾರ ಯಾರೂ ತಿನ್ನಲ್ಲ, ನಾನು ಮಾತ್ರ ತಿಂತೀನಿ. ನಾನು ಮೊದಲು ತಿಂತಿರ್ಲಿಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟು ಕಲಿಸ್ಬಿಟ್ಟಿದ್ದೀನಿ. ನಮಗೆ ವಾರ ಯಾವುದೂ ಇಲ್ಲ, ಗುರುವಾರ ಮಾತ್ರ ತಿನ್ನಲ್ಲ ಅಷ್ಟೇ ಫ್ರೆಂಡ್ಸ್. ನಾನು ನಮ್ಮ ಹುಡುಗ ಕೂತ್ಕೊಂಡು ಅಡಿಕೆ ಕಾಯಿ ಕಾಣಿಸ್ತೈತೆ, ರಾಶಿ ರಾಶಿ ಅಡಿಕೆ ಕಾಯಿ ಬಂದು ನಮ್ಮ ಅಮ್ಮಂಗೆ ಅವ್ರ ಫೇವ್ರೇಟ್ ಫುಡ್ ಅದು. ಅವರು ಏನೋ ರೀಲ್ಸ್ ಎಡಿಟ್ ಮಾಡ್ತಾ ಕೂತವ್ರೆ. ನಮ್ಮ ಅಕ್ಕ ಬರಬೇಕು, ಅದಕ್ಕೋಸ್ಕರ ವೇಟಿಂಗು. ಏನೋ ಫೋಟೋ ಎಡಿಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಕೆಳಗಡೆ ನೋಡಿ, ಇದ್ರ ಹೆಸರು ಕರಿಯಾ ಅಂತ. ಇದು ನಮ್ಮ ರಿಲೇಟಿವ್ ಮನೆದು ನಾಯಿ. ಯಾವಾಗ್ಲೂ ನಮ್ಮ ಮನೆ ತವೇ ಇರುತ್ತೆ, ಫುಲ್ ಸೇಫ್. ಯಾವ ನಾಯಿನೂ ಬರ ನೋಡಿ. ಕರಿಯಾ ಅಂತಿದಂಗೆ ಹೆಂಗೆ ಎದೊಳ್ತು. ಯಾವ ನಾಯಿನೂ ಬಿಡಕ್ ಬರಲ್ಲ. ಆ್ಯಂಡ್ ನಮ್ಮನೆ ಏನೇ ನಾನ್ ವೆಜ್ ಮಾಡೋದು ಇದೇ ತಿನ್ನಬೇಕು, ಬೇರೆ ನಾಯಿ ತಿನ್ನಕ್ಕೆ ಹೋದ್ರೆ ಕಡ್ದು ಓಡಿಸುತ್ತೆ. ಕರಿಯಾ ಅಂತಿದ್ದಂಗೆ ನೋಡಿ ಹಿಂಗೆ ಎದ್ದು ಮುಟ್ಟಿಸ್ಕೊತು. ಯಾವಾಗಲೂ ನಮ್ಮ ಮನೆ ಬಾಕ್ಲಲ್ಲೇ ಇರುತ್ತೆ. ಕೊಡು ಗೈಸ್, ನಾವೆಲ್ಲ ಸೀಬಿಕಾಯಿ ತಿಂತಾ ಇದ್ದೀವಿ ಇವಾಗ ಹೊರಟು. ಉಪ್ಪಾಕಿದ್ದೀನಿ. ನಿನಗೆ ಕ್ಲಾರಿಟಿ ಇಲ್ಲ, ನಿನ್ನ ಫೋನಲ್ಲಿ ದಯವಿಟ್ಟು ವೀಡಿಯೋನೇ ಮಾಡಬೇಡ. ಸಾಗರ್ ಫೋನಲ್ಲಿ ನೋಡು. ಅಲ್ಲ ಮ್ಯಾಚಿಂಗ್ ಹಾಕೋಬಿಟ್ರಲ್ಲ ಕೊನೆಗೂ ಬೇಡ ಬೇಡ ಅಂದ್ಕೊಂಡು. ವೇಲ್ ಕಟ್ಕೊ ಮುಖಕ್ಕೆ. ಹಾಂ ನೋಡಿ ಗೈಸ್, ಮುಸ್ಲಿಮ್ ಥರ ರೆಡಿ ಆಗಿಬಿಟ್ಟಿದ್ದೀನಿ. ಸ್ಮಾರ್ಟಾಗಿ ಬೆಂಗಳೂರು ಹುಡುಗಿತಾರೆ ಮಾಡ್ಕೊಂಡಿದ್ದೀನಿ. ಇಂಡಿಯನ್ ಅಲ್ಲ, ಸಾರಿ, ಹಳ್ಳಿ ಹುಡುಗಿತಾರೆ. ನೀನು ಹಳ್ಳಿ ಹುಡುಗಿ ಅಲ್ಲದೇ ಸಿಟಿ ಹುಡುಗಿನ. ಈಗ ಈ ಥರ ರೆಡಿಯಾಗಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ವಲ್ಲ. ಇಲ್ಲಿ ಹರಿನಹಳ್ಳಿಲಿ ಫಸ್ಟ್ ಟೈಮ್ ಜೀನ್ಸ್ ಹಾಕಿರೋದು. ಮುಂಡೂರಲ್ಲಾದರೆ ಹಾಕ್ತಿದ್ದೆ, ಅಂದರೆ ಮದುವೆ ಆದಮೇಲೆ ಹಾಕ್ತಿದ್ದೆ, ಬಟ್ ಹರಿನಹಳ್ಳಿಲಿ ಹಾಕಿರಲಿಲ್ಲ. ಸೊ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀವಿ. ಆ್ಯಂಡ್ ನಮ್ಮದು ನಮ್ಮ ಹುಡುಗಂದು ಇಬ್ಬರದು ಮ್ಯಾಚ್ ಆಗ್ತಾಯಿದೆ ಲೈಟಾಗೆ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಫಾಲ್ಸ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಆ್ಯಂಡ್ ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್ ಬಾಯ್.